ಕೇವಲ ಶಿಕ್ಷಣವನ್ನು ಪಡ್ಕೊಂಡು ಗುರು ಹಿರಿಯರು ಶಿಕ್ಷಕರನ್ನು ಗೌರವ ಕೊಟ್ಟು ಆ ಒಂದು ರಾಜ್ಯದ ಒಂದು ಹೆಸರನ್ನು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮ ಗುರು ಹಿರಿಯರು ತಂದೆ ತಾಯಿಯರಿಗೆ ನಿಮ್ಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಶಿಕ್ಷಕ ವೃಂದದವರಿಗೆ ಗುಣಿಯಾಗಿರ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ. ಓಕೆ, ಹಾಗಾಗಿ ಈ ಒಂದು ಕಾಲೇಜಿನಲ್ಲಿ ನನಗೆ ಈ ಒಂದು ಹಿತವಚನಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಕಾಲೇಜಿನ ಪ್ರಾಂಶುಪಾಲರು, ಕಾರ್ಯಕ್ರಮದ ಅಧ್ಯಕ್ಷತೆ ಹೊಂದಿರತಕ್ಕಂಥ ಸಿ ಮುನಿಕೃಷ್ಣ ಸರ್ ಅವರಿಗೆ ಹಾಗೂ ಮುನ್ರಾಜ್ ಸರ್ ಅವರಿಗೆ, ಕಾಲೇಜಿನ Now it's time to hear from our honorable chief guest Moniranju M. Hadikare sir to share his thoughts on the life, struggle and contributes of Dr. B.R. Ambedkar. ಮೊದಲ ತಿದ್ದುಪಡಿ ಆಗುತ್ತೆ ವಿದ್ಯಾರ್ಥಿ ವಿತರಣೆ. ಅದಾಗಿತ್ತು 1951ರಲ್ಲಿ. ಇವತ್ತೇ ನಾವೆಲ್ಲ ಕೊಂಡಾಡ್ತಾ ಇದೀವಿ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಯಾರು ಏನ್ ಬೇಕಾದ್ರೂ ಮಾತಾಡ್ಕೋಬಹುದು, ಯಾರು ಏನ್ ಬೇಕಾದ್ರೂ ಅನಿಸ್ಬೋದು, ಹೀಯಾಳಿಸ್ಬೋದು. ಇಲ್ಲ 51ರಲ್ಲಿ ಅದಕ್ಕೆ ಲಗಾಮ್ ಹಾಕಿದ್ದಾರೆ. ಇದು ನಂಬರ್ 1. ನನಗನ್ಸಿದ್ದು 105 ತಿದ್ದುಪಡಿಗಳಲ್ಲಿ 7ನೇ ತಿದ್ದುಪಡಿ 7th ಇನ್ ಬಿಟ್ವೀನ್ 5 ಇದ್ದಾವೆ. ಆ 7ನೇ ತಿದ್ದುಪಡಿ ಏನಪ್ಪಾ ಅಂದ್ರೆ 1956 ಆಗುತ್ತೆ, ಭೂ ಸುಧಾರಣಾ ರಕ್ಷಣಾ ಕಾಯ್ದೆ. ಯಾವುದು? ಭೂ ಸುಧಾರಣಾ ರಕ್ಷಣಾ ಕಾಯ್ದೆ. ಭೂ ಮಾಲೀಕರ ಕೈಯಲ್ಲಿ 100,000 ಎಕರೆ ಭೂಮಿ ಇತ್ತಲ್ವಾ, 1975ರಲ್ಲಿ ಹೇಳ್ತೀವಿ, ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಅದೆಲ್ಲ ಆಯ್ತು ಅಂತ. ಬಟ್ ಆವತ್ತಾಗಿತ್ತು 56ರಲ್ಲಿ ಆ ಭೂಮಿಯನ್ನು ಭೂ ಮಾಲೀಕರು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಅಷ್ಟೇ ಇಷ್ಟ ಧೈರ್ಯವಾಗಿ ಹೇಳ್ತೀನಿ. ಯಾರು ಎಲ್ಬೇಕೋ ಡಿಬೇಟ್ ಮಾಡ್ಬೋದು. ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ, ದೇಶಭಕ್ತಿ, ಸಮಾನತೆ ನಿಜವಾಗ್ಲೂ ಇರೋದು ಎಲ್ಲಾದ್ರೂ ಇದ್ರೆ ಅದು ಶಾಲಾ ಕಾಲೇಜುಗಳು ಬಿಟ್ರೆ ಎಲ್ಲೂ ಬರಲ್ಲ. ಇನ್ನೆಲ್ಲೂ ಸಾಧ್ಯವೇ ಇಲ್ಲ. ಅದು ಹಾಗೆ ಹೊಡೆದು ಬಿಡುತ್ತೆ, ಮೊಳಕೆ ಹೊಡೆದು ಬಿಡುತ್ತೆ. ನೀವ್ಯಾರು ನಾವ್ಯಾರು, ನೀವೆಷ್ಟು ಬರ್ತಿದ್ದೀರಾ, ನಾವೆಷ್ಟು ಬರ್ತೀವಿ.